ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ವೇತಾ. ನೀವು ನೋಡ್ತಾ ಇದ್ದೀರಾ ಶ್ವೇತಾ ಕೃಷ್ಣ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂತಹ ಒಂದು ರೆಸಿಪಿ. ಅದು ಬಂಗಡೆ ಮೀನಿನ ಮಸಾಲ ಖಾರ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿ. ನಾನು ಇಲ್ಲಿ ಮೊದಲಿಗೆ 7 ಬಂಗಡೆ ಪೀಸ್ ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ ಬಂಗಡೆ ನೋಡಿ, ಇಷ್ಟು ದೊಡ್ಡ ಇದೆ ಅಷ್ಟೇ. ತೀರಾ ದೊಡ್ಡನೂ ಇಲ್ಲ, ತೀರಾ ಸಣ್ಣನೂ ಇಲ್ಲ, ಮೀಡಿಯಮ್ ಸೈಜ್ ಇದೆ. ಇಲ್ಲಿ ಈ ಕಡೆ ಇದನ್ನು ಇದೇ ರೀತಿ ಕಟ್ ಮಾಡಿಕೊಡ್ತಾರೆ. ನಾವು ಕಟ್ ಮಾಡಲ್ಲ, ನಾವು ಬರುವಾಗಲೇ ಕಟ್ ಮಾಡಿಸ್ಕೊಂಡು ಬರ್ತೀವಿ. ನೋಡಿ ಈ ಥರ ಇದೆ. 7 ಬಂಗಡೆ ಇದೆ. ಮೊದಲಿಗೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಒಂದು 2 ಸ್ಪೂನ್ ಉಪ್ಪು ಹಾಕ್ತೀನಿ ಅಷ್ಟೇ. ಈ ರೆಸಿಪಿ ಮಾಡೋದು ತುಂಬ ಸುಲಭ, ಹಾಗೆ ತುಂಬ ಬೇಗನೆ ಮಾಡ್ಕೊಳ್ಬೋದು. ಏನಿಲ್ಲ ಅಂದರೆ ಒಂದು 20 ನಿಮಿಷದಲ್ಲಿ ಮುಗಿಯುತ್ತಿದ್ದು. ಅಂದರೆ ಇದು ಬೇಯೋಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಬಿಟ್ಟರೆ ಇನ್ನು ಮಾಡೋದ್ರಲ್ಲಿ ತುಂಬ ಈಸಿ ಐತಿ. ಯಾವುದೇ ಮಸಾಲೆ ಹುರಿಯೋದು ಬೇಡ, ಏನಿಲ್ಲ, ಹಾಗೆ ಇದನ್ನು ಮಾಡೋದು. ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸೈಡ್ ಇಟ್ಬಿಡ್ತೀನಿ. ಈಗ ನಾನು ಇಲ್ಲಿ ರುಬ್ಲಿಕ್ಕೆ ಯಾವುದೇ ಪದಾರ್ಥನ ಹುರಿಯೋದಿಲ್ಲ, ಮಸಾಲೆ ಪದಾರ್ಥನ ಹಾಗೆ ಹಾಕ್ತೀನಿ. ಮೊದಲಿಗೆ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 6 ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಅಂದರೆ ಇದು ಮೀಡಿಯಮ್ ಖಾರ ಇರುತ್ತೆ ಇದು. ಹಾಗೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಒಂದು ದೊಡ್ಡ ಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಧನಿಯಾ, ಸ್ವಲ್ಪ ಸೋಂಪು ಅಂದರೆ ಬಡೆ ಸೊಪ್ಪು, ಹಾಗೆ ಹುಣಸೆಹಣ್ಣು, ಒಂದು ಲಿಂಬೆಹಣ್ಣು ಗಾತ್ರದ್ದು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು. ಇವಾಗ ಸ್ವಲ್ಪ ಹಳದಿ ಹಿಟ್ಟು ಹಾಕ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಇದನ್ನು ನೀಟಾಗಿ ರುಬ್ಕೊಂಡು ಬರ್ತೀನಿ. ನೋಡಿ ಇವಾಗ ರುಬ್ಕೊಂಡಾಗಿದೆ. ಸ್ವಲ್ಪ ಶುಂಠಿ ಹಾಕಿದ್ದೀನಿ, ಇಲ್ಲಿ ಸ್ಕಿಪ್ ಆಗಿತ್ತದು. ಒಂದು ಚಿಕ್ಕ ತುಂಡು ಶುಂಠಿ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಮತ್ತೆ ರುಬ್ಕೊಂಡು ಬಂದಿದ್ದೀನಿ ಶುಂಠಿ ಹಾಕಿದ್ಮೇಲೆ. ಇವಾಗ ನಾವು ಯಾವ ಪಾತ್ರೆಲಿ ಮಾಡ್ತೀವೋ ಆ ಪಾತ್ರೆ ತೊಗೊಳ್ತಾ ಇದ್ದೀನಿ. ಈ ಪಾತ್ರೆಗೆ ನಾವು ರುಬ್ಬಿಟ್ಕೊಂಡಂಥ ಎಲ್ಲ ಮಸಾಲೆನೂ ಹಾಕ್ಕೊಳ್ಬೇಕು. ನಾನು 7 ಬಂಗಡೆ ಮೀನಿಗೆ ಸ್ವಲ್ಪನೇ ಮಸಾಲೆ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟೇ ಸಾಕಾಗತ್ತೆ. ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. ಯಾಕಂದ್ರೆ ನಾವು ಮೀನಿಗೂ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾನು ಮೊದಲೇ ನಾವು ಮೀನಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ವಲ್ಲ, ಅದನ್ನು ಇವಾಗ ಒಂದೊಂದೇ ಪೀಸ್ ಹಾಕ್ಕೊಂಡು ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮೀನು ಒಟ್ಟಿಗೆ ಹಾಕಬಾರ್ದು. ನಾನಿಲ್ಲಿ ಒಂದೊಂದೇ ಪೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹಾಕಬೇಕು. ಈ ಮೀನು ಮಸಾಲೆಗೆ ಹೊಂದ್ಕೊಳ್ಳೋ ಥರನೇ ನಾವು ಮಿಕ್ಸ್ ಮಾಡಬೇಕು. ನೋಡಿ ಇಲ್ಲಿ ಈ ರೀತಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಮೀನು ಅದೇ ರೀತಿ ಮಾಡಬೇಕು. ಈ ರೆಸಿಪಿ ಮಾಡೋದು ತುಂಬ ಈಸಿ ಕೂಡ ಹೌದು, ಹಾಗೆ ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಇವಾಗ ಇದರಲ್ಲಿ ಉಪ್ಪು ನೀರು ಇರುತ್ತೆ, ಆ ಉಪ್ಪು ನೀರನ್ನು ಹಾಕಬಾರ್ದು. ಯಾಕೆಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಇವಾಗ ಎಲ್ಲ ಮೀನು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಸೈಡೆಲ್ಲ ಕರೆಕ್ಟಾಗಿ ಇದನ್ನು ಮಾಡಬೇಕು. ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು
ಗ್ಯಾಸ್ ಮೇಲೆ ಇಡ್ತೀನಿ. ಗ್ಯಾಸ್ ಆನ್ ಮಾಡಿದ್ದು ನೋಡಿ. ಇವಾಗ ಇದನ್ನು ಇಡ್ತೀನಿ ನೋಡಿ. ನೋಡಿ ಇವಾಗ ಸಣ್ಣ ಉರಿಲಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ಇದು ಇವಾಗ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನು ಒಂದು ಸಲ ಮುಚ್ಚಿಂದ ತೆಗೆದು ನೋಡಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರುತ್ತೆ. ನೋಡಿ ಇಷ್ಟು ನೀರು ಬಿಟ್ಕೊಂಡಿದ್ದಿಲ್ಲ. ಇದನ್ನು ಈ ರೀತಿ ತಿರ್ಸ್ತಾನೆ ಇರಬೇಕು. ಇದನ್ನು ನಾವು ಸಣ್ಣ ಉರಿಲಿ ಮಾಡಬೇಕು, ದೊಡ್ಡ ಉರಿಲಿ ಮಾಡಿದ್ರೆ ಸೀದೋಗುತ್ತೆ. ನೋಡಿ ಇಷ್ಟು ನೀರು ಬಿಟ್ಕೊಂಡಿದೆ. ಇಷ್ಟಾದರೆ ಸಾಕು. ನಮ್ಮ ಬಂಗಡೆ ಮೀನಿನ ಮಸಾಲ ಖಾರ ರೆಡಿ ಆಯಿತು. ನೀವು ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.